ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕಾಗಿದ್ದೇನೆ. ನಾವು ನಿನ್ನೆ ರಾತ್ರಿ ಫುಲ್ ಜರ್ನಿ ಮಾಡಿದ್ವಿ. ಆಕ್ಚುಲಿ ಶಿವರಾತ್ರಿ ದಿನ ಶಿವ ಅನ್ನಷ್ಟು ಜರ್ನಿ ಆಯ್ತು. ಸೊ ಆಲ್ಮೋಸ್ಟ್ ಬೆಂಗಳೂರಿಂದ ಎಲ್ಲಿ ತಪ್ಪಿಸ್ಕೊಂಡ್ ಬಂದಿದ್ವಿ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಹೇಳಿ. ನಮ್ಮ ಜೊತೆ ನಮಸ್ಕಾರ ಬಾಯ್ಸ್, ಎಲ್ಲ ಹೇಗಿದ್ದೀರಾ? ಆಲ್ಮೋಸ್ಟ್ ತಪ್ಪಿಸ್ಕೊಂಡು ಬಂದಿಲ್ಲ, ನಾನು ಕಿಡ್ನಾಪ್ ಮಾಡ್ಕೊಂಡೇ ಬಂದಿದ್ದಾರೆ. ಇನ್ನೇನ್ ಮಾಡೋದು, 2 ತಿಂಗಳಿಂದ ಪ್ಲಾನ್ ಮಾಡಿ ಅಲ್ಲೋಗೋಣ ಇಲ್ಲೋಗೋಣ ಹೇಳಿ ಕೊನೆಗೆ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ಫೈನಲಿ ಒಂದು ಔಟಿಂಗ್ ಬಂದಿದೀವಿ. ಜಸ್ಟ್ ಬಾಯ್ಸ್ ಔಟಿಂಗ್. ಆಕ್ಚುಲಿ ಯಾವಾಗಲೇನೆ ಎದ್ವಿ, ಇವಾಗ ಸ್ವಲ್ಪ ಸನ್ರೈಸ್ ಹೊಡಿತಾ ಇದೆ. ಹೆಂಗಿತ್ತು ರಾತ್ರಿ ಜರ್ನಿ? ಚೆನ್ನಾಗಿತ್ತು, ಇಟ್ ವಾಸ್ ಗುಡ್. ನೈಟ್ ಟ್ರಾವೆಲ್ ಮಾಡ್ಕೊಂಡಿದ್ವಿ. ಎಷ್ಟು ನಾವು 7:30 ಹೊಟ್ಟಿದ್ದು ಬೆಂಗಳೂರು. ಹಾಸನ ಹೈವೇ ಕಡೆಯಿಂದ ಬಂದಿದ್ದು. ಹಾಸನ ಹೈವೇ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ನೈಟ್ ಡಿನ್ನರ್ ಮುಗಿಸ್ಕೊಂಡ್ವಿ. ಬರ್ಬೇಕಾದ್ರೆ 1-2 ಕಡೆ ಟೀ ಪಿಟ್ ಸ್ಟಾಪ್ ಹಾಕಿದ್ವಿ. ಅದಾದ್ಮೇಲೆ ಬೆಸ್ಟ್ ಅಂತಂದ್ರೆ ಕೊಟ್ಟಿಗೆಹಾರ ರೀಚ್ ಆಗ್ತಿದ್ದಂಗೆ ನಾವು ಆಕ್ಚುಲಿ ಹೋಟೆಲ್ ಓಪನ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಓಪನ್ ಆಗಿತ್ತು. ಸೊ ಕೊಟ್ಟಿಗೆಹಾರದಲ್ಲಿ ಫೇಮಸ್ ಅಂತಂದ್ರೆ ನೀರ್ ದೋಸೆ. ನೀರ್ ದೋಸೆ ನನ್ನ ಫೇವರೇಟ್. ಕೊಟ್ಟಿಗೆಹಾರದಲ್ಲಿ ನೀರ್ ದೋಸೆ ತಿಂದ್ವಿ. ನೈಟ್ ಸಖತ್ತಾಗಿತ್ತು. ಅಲ್ಲಿ ತಿನ್ಕೊಂಡು ಇಲ್ಲಿಗೆ ರೀಚ್ ಆಗಷ್ಟರಲ್ಲಿ 2:30-3 ಗಂಟೆ ಆಗಿತ್ತು. ಬಂದು ರೆಸ್ಟ್ ಮಾಡಿ ಒಂದ್ 2-3 ಅವರ್. ನಮ್ ಸಿದ್ದೇಶ ಬೆಳಿಗ್ಗೆನೆ ಎದ್ದು ವಾಕಿಂಗ್ ಹೋಗಿದ್ದಾನೆ ಎಸ್ಟೇಟ್ಗೆ. ಇಲ್ಲಿ ವ್ಯೂ ತೋರಿಸ್ತೀವಿ ನೋಡಿ, ಸಖತ್ತಾಗಿದೆ. ಈ ಸೈಡ್ ಬ್ಯಾಕ್ ಸೈಡ್ ಇದು ಆಕ್ಚುಲಿ ಎಸ್ಟೇಟ್ ಇದೆ. ಈ ಎಸ್ಟೇಟ್ ಮಧ್ಯದಲ್ಲಿ ಇರೋದು ಮೇಗೂರ್ ಅಂತ ಅಂದ್ಬಿಟ್ಟು. ಸೊ ನಾವು ಬಂದಿರೋ ಲೊಕೇಶನ್ ಮೇಗೂರ್ ಹೋಮ್ ಸ್ಟೇ. ವ್ಯೂ ಮಾತ್ರ ಅಲ್ಟಿಮೇಟ್ ಇದೆ, ಹೋಗಿ ನೋಡ್ಕೊಂಡ್ ಬನ್ನಿ. ಎಸ್, ಎಂಜಾಯ್ ದ ಸೂಪರ್ ಆಗಿದೆ ಶಾರ್ಟ್ಸ್ ಮಾತ್ರ, ಡ್ರೋನ್ ಶಾರ್ಟ್ಸ್. ಗುರು, ಬೆಳಗ್ಗೆ ಎದ್ದೇಟಿಗೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅನ್ಸುತ್ತೆ. ಆಕ್ಚುಲಿ ಕೆಲಸ ಮಾಡಕ್ಕೆ ಮುಂಚೆ ಒಂದು ಸ್ವಲ್ಪ ಬಿಸಿ ಕಾಫಿ ಕುಡಿಬೇಕು ಅನಿಸ್ತದೆ. ಎಸ್, ನಿಮ್ಗೋಸ್ಕರ ಆಲ್ರೆಡಿ ರೆಡಿ ಮಾಡಿಸಿ ಇಟ್ಟಿದ್ದೀನಿ. ನನಗೋಸ್ಕರ, ಐ ಮೀನ್ ನಮಗೋಸ್ಕರ, ನಮಗೋಸ್ಕರ ಆಗ್ಬಿಡ್ಲಿ ಅದು. ಒಂದು ಒನ್ ಮೋರ್. ಗುಡ್ ಮಾರ್ನಿಂಗ್. ಒಳ್ಳೆ ಕಾಫಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೆಂಗಿತ್ತು? ಸೂಪರ್ ಆಗಿತ್ತು. ಸ್ಟೇಟ್ ಪೂರ್ತಿ ಕವರ್ ಮಾಡಕ್ ಆಗಲ್ಲ, ಅಟ್ಲೀಸ್ಟ್ 1 ಅವರ್ ವಾಕ್ ಮಾಡಿದೆ. ನಿಮ್ ಜೊತೆ ಯಾರಿದ್ರು? ನಮ್ ಜೊತೆ ಇಂಟ್ರೊಡ್ಯೂಸ್ ಮಾಡಿ. ಜೂಲಿ ಮತ್ತೆ ಗುಂಡ ಇದ್ರು, ಕಂಪ್ನಿ ಕೊಟ್ರು. ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್. ಹಾಯ್ ಜೂಲಿ. ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ಅಲ್ಲ? ಆ ನೈಟ್ ಬಂದಾಗ್ಲೇನೆ ಅದು ಗ್ರೀಟ್ ಮಾಡ್ತಲ್ಲ. ಗುಂಡ ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ಟಿ ಎಸ್ಟೇಟ್ ಒಳಗ್ ನುಗ್ದ, ಆಮೇಲೆ ಬರ್ಲಿಲ್ಲ. ಈ ಜೂಲಿ ಮಾತ್ರ ಒಳಗಡೆ ಬಂತು. ಪೂರ್ತಿ ಬಂದ್ರು. ನಾನು ಎಲ್ಲಿ ತನಕ ಹೋಗ್ತೀನೋ ಅಲ್ಲಿ, ನಾನು ಎಲ್ಲಿ ನಿಂತ್ಕೋತೀನೋ ಅಲ್ಲಿ ನಿಂತ್ಕೋತವೆ. ಜೊತೆಗೇನೆ ಬರುತ್ತಲ್ಲ, ಎಲ್ಲೇ ಹೋದ್ರು ಮೇಲ್ ಬೇಕಾದ್ರೆ ಅಲ್ಲಿವರೆಗೂ ಬರುತ್ತೆ. ಎಲ್ಲಾದ್ರೂ ಬರುತ್ತೆ. ನಾನೊಂದು 6. ನಾನು ಫಸ್ಟ್ ಎದ್ದಿದ್ದು ಗುರು 4 ಗಂಟೆಗೆ. ನಿಜವಲ್ಲ, ನಾವು ನಾನು 2:30 ಎದ್ದಿದ್ದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಬಂದ್ರಿ ಮಾಡಿಕೊಂಡಿದ್ರಿ. ಗುಂಡ ಬಂದ. ಓ, ಇವನ್ ಸಕ್ಕತ್ ಹೈಪರ್ ಆಗಿದ್ದಾನೆ. ಎಲ್ಲ ಒಳಗೆಲ್ಲ ಹೋಗಿ ಬರ್ತಾ ಇರ್ತಾರೆ. ಬರ್ತಾ ಇದ್ದಂಗೆ ಓಡ್ ಬಂದ ನನ್ನ ಹತ್ರಕ್ಕೆ. ನನಗೆ ಹೆದರಿಕೆ ಆಗೋಯ್ತು. ಅದೇ ಫಸ್ಟ್ ಟೈಮ್ ಅಲ್ಲ, ಗೊತ್ತಿರಲ್ಲ. ಆಮೇಲೆ ಇವಾಗೆಲ್ಲ ಔಟ್ ಬಂದ್ಮೇಲೆ ಫ್ರೆಂಡ್ಸ್. ವೇರ್ ಇಸ್ ಮೈ ಅಕ್ಕಿ ರೊಟ್ಟಿ? ಬರ್ತದೆ ಬಿಸಿ ಬರ್ತಾ ಇದೆ ಅಕ್ಕಿ ರೊಟ್ಟಿ. ಅಷ್ಟೇ ಇವತ್ತು ಸದವಾಗಿದಲ್ಲ. A few moments later. ಈ ನಮ್ಮ ಸಿದ್ದೇಶ್ವರನ ಈ ಒಂದು ಸ್ಟೈಲಲ್ಲಿ ನೋಡ್ತಾರೆ. ಯಾರು ನಾಪ್ಕೊ ಬರ್ತಾರೆ ಗುರು? ಮನೋ. ಬನ್ನಿ, ಅಷ್ಟರಲ್ಲಿ ನಮ್ಮ ಸ್ಟೇ ಟೂರ್ನ ತೋರಿಸ್ತಾರ. ಇಲ್ಲಿ ನೋಡಿ ತುಂಬಾ ಪೀಸ್ಫುಲ್ ಆಗಿದೆ. ಇದು ನೋಡಿದ್ರೆ ತುಂಬಾ ಮನಃಶಾಂತಿ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಸುಮಾರು ರೂಮ್ ಇದೆ, 4-5 ರೂಮ್ ಇದೆ. ನಾವು ಬಂದಿರೋದು ಇಲ್ಲಿ ಮೇಗೂರ್, ಇಲ್ಲೇನೇ ಇದೆ. ಅದಾದ್ಮೇಲೆ ಇಲ್ಲಿ ಹೊರಗಡೆ ಹೋದ್ರೆ ನಮ್ಮ ಹುಡುಗ ಇಲ್ಲಿ ಸಿಗ್ತಾನೆ. ಅದಾದ್ಮೇಲೆ ನೋಡಿ ಇಲ್ಲೆಲ್ಲನೂ ಏನೇನೋ ಹಾಕಿದ್ದಾರೆ, ಪೇಂಟಿಂಗ್ಸ್ ಎಲ್ಲನೂ. ಬಾಲ್ಕನಿ ವ್ಯೂ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇಲ್ಲಿ ಬಂದರೆ ವೈಫೈ ಕೂಡ ಅವೈಲಬಿಲಿಟಿ ಇದೆ. ಈ ಪಾಯಿಂಟ್ ಏನಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಅಷ್ಟೇ. ಇವಾಗ ಅಷ್ಟೇ. ಏನಿದೆ? ಚಿಕನ್ನು, ರೈಸ್, ಏನಿದು? ಓಕೆ, ರಸಮ್ಮು, ಕಾಯಿ ಪಲ್ಯ. ಇದಕ್ಕೇನು ಅಂತಾರೆ? ಮ್ಯಾಗಿಯಲ್ಲಿ ಏನೋ ಇದೆ, ಚೆನ್ನಾಗಿರ್ತಿದ್ದು. ಏನ್ ಆಗ್ ನೋಡ್ತಾ ಇದ್ದೀರಾ? ಇದು ಡೋರ್ ತರನೇ, ಡೋರ್ ಅಲ್ಲ. ಪುಟ್ಟು ತರ, ಬಟ್ ಪುಟ್ಟು ಅಲ್ಲ. ಬಟ್ ಇಡ್ಲಿ, ಶಾವಿಗೆ ಇಡ್ಲಿ.
ವಿತೌಟ್ ನಿಂಬೆಹಣ್ಣು ಜ್ಯೂಸ್ ಆ್ಯಕ್ಚುಲಿ ಮೋಹನ್ ಎದ್ದೇಳಲ್ಲ ಅಂತಿದ್ದಾರೆ. ನಿಂಬೆಹಣ್ಣು ಜ್ಯೂಸ್ ಬೇಕೇ ಬೇಕು ನನಗೆ. ನಾನ್ ವೆಜ್ ತಿಂದಾದ್ಮೇಲೆ ನಿಂಬೆಹಣ್ಣು ಜ್ಯೂಸ್ ಮ್ಯಾಂಡೇಟ್ರಿ. ಸರಿನಾ? ಹೇಗಿತ್ತು ಊಟ? ಚೆನ್ನಾಗಿತ್ತು. ಓಕೆ, ಊಟ ಆಗಿದೆ. ನೆಕ್ಸ್ಟ್ ಎಲ್ಲಿಗೆ ಅಂತ ಊಟ ಪ್ಲ್ಯಾನು ಹೇಳೋಣ, ಡಿಸೈಡ್ ಮಾಡೋಣ ಅಂತ. ನನಗಂತೂ ಆ್ಯಕ್ಚುಲಿ ಗುರು ಹೇಳ್ತಾ ಇದ್ದೀನಿ ರಾತ್ರಿ ನಾನು ಎಲ್ಲರೂ ಫಾಲ್ಸ್ಗೆ ಹೋಗೋಣ. ಕರ್ಕೊಂಡು ಹೋಗೋಣ. ನೆಕ್ಸ್ಟ್ ಕೊಡಿಗೆ ಫಾಲ್ಸ್. ಫಾಲ್ಸ್ಗೆ ಹೋಗೋಣ. ಕೊಡಿಗೆ ಫಾಲ್ಸ್, ಎಳ್ನೀರು ಫಾಲ್ಸ್ ಎರಡು ಇದೆ. ಎಳ್ನೀರು ಫಾಲ್ಸ್ ಒಂದು 20 ಕಿಲೋಮೀಟರ್ ಇದೆ. ಕೊಡಿಗೆ ಫಾಲ್ಸು 9-10 ಕಿಲೋಮೀಟರ್ಸ್ ಇದೆ. ಓಕೆ, ಅದಕ್ಕೆ ಕೊಡಿಗೆ ಫಾಲ್ಸ್ಗೆ ಚೆನ್ನಾಗಿದೆ ಹೋಗೋದಕ್ಕೆ, ರೋಡ್ ಕೂಡ ಚೆನ್ನಾಗಿದೆ. ಸೊ ಕೊಡಿಗೆ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ಬಿಟ್ಟು ಫಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡೋಣ. ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಸಿಗ್ತೇವೆ. ಗೈಸ್, ಈಗ ಜಸ್ಟ್ ಎಲ್ಲ ರೆಡಿ ಆಗಿದ್ದೀವಿ. ಕಾಸ್ಟ್ಯೂಮ್ ಚೇಂಜ್ ಆಗಿದೆ. ಎಸ್, ಆಲ್ ಸೆಟ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಆಲ್ ಸೆಟ್. ಸೊ ಇಲ್ಲಿ ನೀರು ತೊಂದರೆ ಇಲ್ಲ ಅವರು? ನೀರಲ್ಲ, ಬೆಂಗಳೂರಲ್ಲಿ ನೀರಿಲ್ಲ. ಇಲ್ಲಿ ಬರ್ತಾರೆ. ಹೆಂಗಾಯ್ತು ಗೊತ್ತಾ? ಈಗ ಸ್ನಾನ ಮಾಡೋಕ್ಕೆ ಇಲ್ಲಿ ಬಂದಂಗೆ ಆಯ್ತು. ಫಾಲ್ಸ್ ಯಾವ ಫಾಲ್ಸ್? ಕೊಡಿಗೆ ಫಾಲ್ಸ್. ಕೊಡಿಗೆ ಫಾಲ್ಸು ಇಲ್ಲಿಂದ 9 ಕಿಲೋಮೀಟರ್. 9 ಕಿಲೋಮೀಟರ್. ಅಲ್ಲಿಂದ 4 ಕಿಲೋಮೀಟರ್ ರಾಣಿಜೇರಿ. ಒಳ್ಳೆ ವ್ಯೂ ಪಾಯಿಂಟ್ ನೋಡಿ. ಹೆಂಗಿತ್ತು ವ್ಯೂ ಪಾಯಿಂಟ್? ಸಕ್ಕತ್ತಾಗಿದೆ. ಎಸ್ಟೇಟ್ ಸಕ್ಕತ್ತಾಗಿದೆಯಲ್ಲ. ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ಇನ್ನೂ ಸ್ವಲ್ಪ ಗ್ರೀನಿಶ್ ಕಾಣಿಸುತ್ತೆ. ಅಂದ್ರೆ ಒಂದು ಸ್ವಲ್ಪ ಸನ್ಸೆಟ್ ಇಲ್ಲಾಂದ್ರೆ ಸನ್ರೈಸ್ ಪಾಯಿಂಟ್ ಅಲ್ಲಿ ಆ ಟೈಮಲ್ಲಿ ಬರಬೇಕು ಅಲ್ಲ ಗುರು? ಇದು ಗೊತ್ತಾ ನಿನಗೆ? ಫುಲ್ ಇದೆಯಲ್ಲ, ಯಾವುದು? ಕಾಶಿನಾಥ್ ಒಂದು ಸೀನ್ ಇದೆ ಗೊತ್ತಾ? ಯಾವುದು? ಜಲ್ 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 ಮೂವಿ. ಅದ್ರಲ್ಲಿ ಒಬ್ಬನಿಗೆ ಕರಡಿ ವೇಷ ಹಾಕಿ ಕೂರಿಸಿರ್ತಾರಲ್ಲ, ಅದಿಲ್ಲೇ ಎಲ್ಲ ಇದೇ ಎಸ್ಟೇಟ್ ಅಂತ ಫುಲ್ ಇಲ್ಲೇ ತಾನೆ ನಡೆಯೋದು ಶೂಟಿಂಗ್. ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು. ಅದೇ ಫಿಲಮ್ ಅಂತಾನೆ ಬಡ್ಡಿ ಮನೆ ಹಾಕೊಂಡು ಚಚ್ಲಿ ಹೊಡಿ. ಈ ಜಾಗದಲ್ಲಿ ಫಿಲಮ್ ಜೊತೆಗೆ ಗುರು ಇನ್ನೊಂದು ಫಿಲಮ್ ಕೂಡ ಶೂಟ್ ಆಗಿದೆ. ಯಾವ್ದು ಗೊತ್ತಾ? ಅದೇ ಇನ್ನೆಷ್ಟು ದೂರ ಇದೆ ಗುರು? ಇನ್ನೊಂದು 1.6. ಇದನ್ನ ತಾಂಡವನ ಯಾವ್ದನ್ನ? ಬುಲ್ಡೋಸರ್. ಸಾಕಾ? ನಮಗೆ ಸೀಟ್ ಕೊಡ್ತಾರೆ ಸರ್. ಇಲ್ಲಿ ಲೆಫ್ಟ್, ರೈಟ್ ಹೋದ್ರೆ ರಾಣಿಜೇರಿ, ಲೆಫ್ಟ್ ಹೋದ್ರೆ ಕೊಡಿಗೆ. ಈಗ ಕೆಳಗಡೆ ಅಣ್ಣ ಬರ್ದಿದ್ರು ನೋಡಿ, ಕೊಡಿಗೆ ಜಲಪಾತಕ್ಕೆ ಜಾರಿ ಅಂತ ಹೇಳಿ. ಓಕೆ ಸರ್, ಒಂದು 500 ಮೀಟರ್ಸ್ ಬಂದ್ವಿ. ಸೊ ನಮ್ದು ಕಾರ್ ಹೋಗ್ತಾ ಇದೆ ಕೆಳಗಡೆ. ಈಗ ಜಸ್ಟ್ ಕಾರ್ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ಇನ್ನೊಂದು 100 ಮೀಟರ್ಸ್ ಇದೆ ಅಷ್ಟೇ, ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ. ಬನ್ನಿ ಹೋಗೋಣ. ಆಲ್ರೆಡಿ ಮೋಹನ್ ಮತ್ತೆ ಹರ್ಷ ಮುಂದೆ ಹೋದ್ರು. ಕಾಫಿನ ಚಂದು ನೀವೇ ನಮ್ಮ ಬಂದು. ಒಂದು ಕೆಲಸ ಮಾಡು, ಏಣಿ ಐತಲ್ವಾ ನಿಮ್ಮ ಮನೆಗೆ? ಬೇಡ ಈಗ. ನೀವು ಯಾರ ಅಭಿಮಾನಿಗಳು? ನರಸಿಂಹರಾಜು. ಬೆಳ್ಳಾಪುರ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಕರಿಮಡಿ. ಕರಿಮಡಿ ಮಾಲೀಕ. ಫುಲ್ ಇದು ಟ್ರ್ಯಾಕ್ಟರ್ ಹೋಗಿ ಸ್ವಲ್ಪ ಅಲ್ಲ, ನಮ್ಗೇನೆ ಆಫ್ ರೋಡಿಂಗ್ ಆಗ್ತಾ ಇದ್ದಿಲ್ಲ ನಡ್ಕೊಂಡು ಹೋಗೋದಕ್ಕೆ. ಬೈಕಲ್ಲಿ ತಂದಿದ್ರೆ ಸಾಕಾಗಿರೋದು ಗುರು. ಇಲ್ಲಿದೆ ಪಾರ್ಕಿಂಗ್. ಇಲ್ಲಿದೆ ಅಲ್ಲ. ಇದು ಆಕ್ಚುಯಲ್ ಪಾರ್ಕಿಂಗ್. ಎಂಟ್ರಿ ಫೀಸ್ ಉಂಟು ಅಣ್ಣ? ಎಷ್ಟು ಅಣ್ಣ ಎಂಟ್ರಿ ಫೀಸು? ನಾವು 4 ಜನ. ಕ್ಯಾಶ್ ಇಲ್ವಲ್ಲ? ಕ್ಯಾಶ್ ಇಲ್ಲಲ್ಲ. ಗೂಗಲ್ ಪೇ ನಡೆಯುತ್ತಾ? ಹೌದಾ? ಸೊ ಒಬ್ರಿಗೆ 30 ರೂಪಾಯಿ. ಇದು ಎಲ್ಲಿಂದ ಬರ್ತಾನೆ ನೀರಿದೆಯಾ? ಬಳ್ಳಾರಿ. ಯಾವ ನದಿ ನೀರಿದು? ನೇತ್ರಾವತಿ ನೀರದು. ಓಕೆ ಓಕೆ. ನಿಮ್ಮ ಹತ್ರ ಇದೆಯಾ ಕ್ಯಾಶ್? 120. ನಿಮಗೂ ಸೇರಿ 150. ಎಲ್ಲಿ ಕಾರಲ್ಲಿ ಇದೆಯಾ? ಒಂದ್ ಕೆಲಸ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಕಾರ್ನ ಇಲ್ಲೇ ಹಾಕೋರು ನೋಡಿ. ಸೊ ಡ್ರೈವರ್ ಅಣ್ಣನಿಗೆ ಜೈ. ಡ್ರೈವರ್ ಅಣ್ಣನಿಗೆ ಜೈ. ಸೇವಿಯರ್. ಅವ್ರು ಕೊಡ್ತಾರೆ. ಬಿಡಲ್ಲ ಅಂತ ಇದು ಮಾಡಿದ್ರಲ್ಲ, ಮತ್ತೆ ರಾಮಾಯಣ ಆಗ್ತದೆ.
ದುಡ್ಡು ಕೊಡೋದೇ ಬಿಡಲ್ಲ ಅಂತ ಯೂಟ್ಯೂಬಲ್ಲಿ ಹಾಕಿರೋ ರಾಮಾಯಣ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಗೈಸ್ ತಮ್ನೇಲ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು, ನಾವು ಅದೇ ತಮ್ನೇಲ್ ಹಾಕ್ತೀವಿ. ಸೊ ಪರ್ ಪರ್ಸನ್ 30 rupees. ಇಲ್ಲಿಂದ ಹೋದ್ರೆ ವಾಟರ್ ಫಾಲ್ಸ್ ಮೇಲೆ ಹೋಗ್ತೀವಿ, ಆ ಕಡೆಯಿಂದ ಹೋದ್ರೆ ವಾಟರ್ ಫಾಲ್ಸ್ ಕೆಳಗಡೆ ಹೋಗ್ತೀವಿ. ಟಿಪ್ ಆಗುತ್ತೆ. 5 PM ಕ್ಲೋಸ್ ಇದು. ಇದನ್ನು 5 PM ಈಗ ನೀರಿನ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ನಿಮಗೆ? ಚೆನ್ನಾಗಿದೆ. ನಾಯಿ ಕಡ್ದೈತೆ ನಿಂಗೆ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈಗ ತಮ್ಮನೇಲಿ ಏನಾಗ್ತಿದ್ದೀರೋ ಜಾರಿ ಬಿದ್ದ ಥ್ರಾಟ್ಲರ್. ಏ ಗುರು, ಕಾಲೇಜ್ ಸ್ಟಾರ್ಟ್ ಆಗಿದೆ. ವ್ಯೂ ನೋಡಿ ಬಾಯ್ಸ್, ಬಂತು ನೀರು. ಅಲ್ಲ ಸಗದಾಗಿರೋದು. ಬಟ್ ಇದು ಚೆನ್ನಾಗಿದೆ ಗುರು. ಇದು ಏನಂದ್ರೆ ಇವಾಗ ವಾಟರ್ ಫ್ಲೋ ಸ್ವಲ್ಪ ಕಮ್ಮಿ ಇದೆ, ಸಮ್ಮರ್ ಅಲ್ಲ. ಮಾನ್ಸೂನ್ ಟೈಮಲ್ಲೆಲ್ಲ ಬಂದ್ರೆ ಈ ಲೆವೆಲ್ ಹರಿತಾ ಇರುತ್ತೆ. ಅಷ್ಟು ಲೆವೆಲ್ಗೆ ಹೋಗುತ್ತಾ? ತುಂಬಾ ಜಾಸ್ತಿ ಇರುತ್ತೆ ವಾಟರ್ ಫ್ಲೋ. ಎಸ್, ನಾವೀಗ ವಾಟರ್ ಕ್ರಾಸ್ ಮಾಡೋಣ. ಬನ್ನಿ ವಾಟರ್ ಕ್ರಾಸ್ ಮಾಡೋ ಮಾಡ್ತಾ ಇದೀವಲ್ಲ. ಫಸ್ಟ್ ಮೇಲ್ಗಡೆ ವ್ಯೂ ಪಾಯಿಂಟ್ ಹೋದ್ವಿ. ಸೊ ಡ್ರೋನ್ ಶಾಟ್ ಸೂಪರಾಗಿ ಸಿಕ್ಕಿದೆ. ಈಗ ನೋಡು ಇಲ್ಲಿಂದ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸ್ತಿದೆ ಅಂತ. ಅದ್ಭುತವಾಗಿದೆ ಸ್ನೇಹಿತರೆ, ಇಲ್ಲಿಂದ ಮಾತ್ರ ವ್ಯೂ ಪಾಯಿಂಟು ಸೂಪರಾಗಿದೆ. ಸೊ ಬನ್ನಿ ಈಗ ಕೆಳಗಡೆ ಹೋಗ್ಬಿಟ್ಟು ಟೈಮ್ ಇದೆ ನೀರುಗಳಿಯೇನಂತೆ. ಸೊ ಜಾರುತ್ತೆ ಗುರು, ಜಸ್ಟ್ ನಾನು ಈಗ ಜಾರದೆ, ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಟಫ್ ಇದೆಯಲ್ಲ ಇಳಿಯೋದು. ಅಲ್ಲ ಏನಂದರೆ ಟಫ್ ಅಂತಲ್ಲ, ಬಟ್ ಜಾರುತ್ತೆ ಕಾಲುಗಳು. ಈಗ ತಾನೇ ಒದ್ದಾಗಿರೋದ್ರಿಂದ. ಸುದೇಶಣ್ಣ ಹೆಂಗೆ ಅನಿಸ್ತದೆ? ಚೆನ್ನಾಗಿದೆ, ನೋಡೋಣ ಒಳಗೆ ಹತ್ರ ಹೋಗಿದ್ದು ಇನ್ನೂ ಚೆನ್ನಾಗಿರುತ್ತೆ. ಮೋಹನ್ 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 ಎಲ್ಲಿ ಕಾಣಿಸ್ತಾ ಇಲ್ಲ? ಮೋಹನ್ ಬಂದೆ, ಕಷ್ಟಪಟ್ಟು ಬಂದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈ ವ್ಯೂ ಮಾತ್ರ ನೋಡ್ಕೊಂಬನ್ನಿ, ಅದ್ಭುತವಾಗಿದೆ ಹೇಳ್ತಾ ಏನಲ್ಲ. ಓಕೆ, ಬಟ್ ನಾವು ಸ್ವಲ್ಪ ಲೇಟಾಗಿ ಬಂದಿರೋದು ನೀರು ಇಳಿತಾ ಇಲ್ಲ. ನಾವು ಸ್ವಲ್ಪ ಜಲ್ದಿ ಹೌದಾ? ಬನ್ನಿ ಇಳಿಯೋಣಂತ ನೀರಿಗಾಗಾದ್ರೆ. A few moments later. ಗುರು ಗುರು ನಾನಂತೂ ಸೈಕ್ ಆಗಿದ್ದೀನಿ ಗುರು. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನಗೆ ಹೇಳು ಅಂತ ಯಾರು ಹೇಳಿದ್ದು? ಏನಲ್ಲ ನಾನಿಲ್ಲ, ನೀವಿದ್ದೀರಾ ನಂತಲ್ಲ. ಬೇಡ ಬೇಡ ಹಣ ಬೇಡ ಸರ್. ಅಡಾಪ್ಟ್ ಆಗಿ ಬಾಡಿ ಅಡಾಪ್ಟ್. ದಿಸ್ ಇಸ್ ಕಾಲ್ಡ್ ಅಕ್ಲಮಟೈಸೇಷನ್. ಜಂಪ್ ಮಾಡು ಕಣ್ಮುಚ್ಕೊಂಡು ಅಷ್ಟೇ. ಮುಳುಗು 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 ಮುಳುಗು. ಏನಿದೆ ಹೋಗಲ್ಲ ಹೋಗದಲ್ಲ, ನಾನಿಲ್ಲ. ಒಂದು ಎರಡು ಮೂರು. ಸರಿ ಆಯ್ತಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಒಳ್ಳೆ ಮಸಾಜು ಸೀರಿಯಸ್ಲಿ. ಒನ್ ಮೋರ್ ಅನ್ಬೇಕು. ನಿಮ್ಗೆ ಇದೊಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಗೊತ್ತಿದೆಯಲ್ಲ ಏನ್ ಮಾಡ್ಬೇಕು ಅಂತೇಳಿ. ಮರಿದೆ ಅದನ್ನ ಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಟ ಚಟಾಪಟ ಒನ್ ಮೋರ್ ಅಂತ ಮತ್ತೊಂದು ಹೊಸ ಸಲ.